ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮರಾಠಿ ಕೋಪ ಡಿಜೆಗೆ. ಬನ್ನಿ ಹೋಗೋಣ, ಹೇಗಾಗ್ತಾ ಇದೆ ಎಲ್ಲದನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ಲಿ ನಾನು ಹೊರಟಿದ್ದೆ ಮನೆಯಿಂದ. ಸೊ ನೋಡ್ತಾ ಇದ್ದೀರಾ ಯಾವ ಥರ ಕ್ರೌಡ್ ಇತ್ತು ಅಂತ. ಕತ್ಲಲ್ಲಿ ಟಾರ್ಚ್ ಹಿಡಿತವಳ ಅಂತ ನಾವೇ ಡಿಜೆ ಮಾಡ್ತಾ ಇದ್ದೀವಿ ಗಾಡಿನ. ನಾವು ಕೂಡ ಈಗ ಹೊರಟ್ವಿ. ಹೋಗ್ತಾ ನನ್ನ ಫ್ರೆಂಡು ಕೂಡ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ರು. ಸೊ ಅವರಿಗೆ ಟಾಟಾ ಬಾಬಾಯ್ ಅಂತ ಹೇಳಿ ನಂತರ ನಾವು ಮತ್ತೆ ಹೋದ್ವಿ. ಅಲ್ಲಿ ವಿಷ್ಣು ಮಠದ ಬಂಡಿ ಕೂಡ ಬರ್ತಾಯಿತ್ತು. ಅದೆಲ್ಲ ಉದ್ದ ವಿಡಿಯೋ ಮಾಡಿದ್ದಕ್ಕೆ ಯಾವುದನ್ನು ಇದಕ್ಕೆ ಹಾಕಿರಲಿಲ್ಲ. ವಿಷ್ಣು ಮಠ ಬಂಡಿ ನೋಡಿ ನಂತರ ಅಲ್ಲಿಂದ ಸೀದಾ ಹನುಮಗಿರಿ ಬಂಡಿ ಸಿಕ್ಕಿತ್ತು. ಸೊ ಅದನ್ನು ನೋಡಿಕೊಂಡು ಈಗ ನಾವು ಹೊರಟಿದ್ವಿ. ಇನ್ನು ಇಷ್ಟೊತ್ತು ನೀವು ನೋಡಿದ್ದು ಹನುಮಗಿರಿದ್ದು, ಇವಾಗ ನೀವು ನೋಡ್ತಾ ಇದ್ದಲ್ಲ ಇದು ಮರಾಠಿ ಕೊಪ್ಪದ್ದು. ಹೇಗಾಗಿದೆ ಎಲ್ಲದನ್ನು ನೋಡಿ. ನಾನು ಹೋಗಿದ್ದೆ 9:45 ಆಗಿದ್ದಕ್ಕೆ ಆಲ್ರೆಡಿ ಡಿ ಜೆ ಆಫ್ ಮಾಡಿಬಿಟ್ಟಿದ್ರು. ಫುಲ್ ಸೌಂಡ್ ಕೇಳಿಸ್ತಾ ಇದ್ದಿದ್ದು. ನೀವೇ ನೋಡ್ಕೊಂಬಿಡಿ ಹೆಂಗೆಲ್ಲ ಆಯಿತು ಅಂತ. ಡಿ ಜೆ ಅಂತೂ ಸಖತ್ತಾಗಾಯಿತು. ಲಾಸ್ಟ್ ಒಂದು ಕ್ಲಿಪ್ ಹಾಕಿಡ್ತೀನಿ. ಸೊ ಫುಲ್ ಎಣ್ಣೆ ಹಾಗಾಗಿ ಸೊ ಇನ್ನು ಮುಂದೆ ಒಂದು ಟೀಚರ್ ಇದೆ. ನನ್ನ ತಂಗಿಗೆ ಸಿಟ್ಟು ಬಂದಿದೆ. ಬರಲಿಲ್ಲ ಎಂಥದ್ದು ಇಲ್ಲ, ಬರೀ ಸುಳ್ಳು ಹೇಳ್ತಾರೆ. ಏನಕ್ಕೆ ಯಾಕೆ ಹಂಗೆ ಅಂತಿದ್ದೀರಾ? ಡಿಜೆ ನಾವು ಬರೋಕ್ಕೂ ಡಿಜೆ ಮುಗೀತು.
ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಾಯಿತು ಮರಾಠಿ ಕೊಪ್ಪ ಡಿಜೆ ಅಂತ ಸಕ್ಕದಾಗಾಯಿತು. ನಿಜವಾಗ್ಲೂ ಆಸಮ್ ಎಕ್ಸ್ಪೀರಿಯನ್ಸ್. ಹೀಗೆ ನಾನು ಮಾಡಿರುವಂತಹ ಎಲ್ಲ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ನಾವು ಹೋಗಬೇಕಾದ್ರೆ ಮನೆಗೆ 2:45 ಆಗಿಬಿಟ್ಟಿತ್ತು. ನೋಡ್ತಾ ಇದ್ರೆ ಒಂದೇ ಒಬ್ಬರು ಮನುಷ್ಯರಿರಲಿಲ್ಲ, ಫುಲ್ಲು ಇಬ್ಬನಿ ಬಂದೋಗ್ಬಿಟ್ಟಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಟಾಟಾ.